ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವೂ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ, ಸಮಯದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಸಮರ್ಪಿಸ್ತಾ ಇದ್ದೀನಿ. ಹಾಗೂ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮೆಲ್ಲ ಉಪಕರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗ ಕೂಡ ಬೆಂಕಿಯಿಂದ ರಕ್ಷಿಸಲ್ಪಡುವರು ಭಾಗ 5. ಹೀಗೆ ವಚನದ ಕಡೆಗೆ ಹೋಗೋಣ. ಯೆಹೆಜ್ಕೇಲ 34ನೇ ಅಧ್ಯಾಯ 11ರಿಂದ 16ರವರೆಗೆ. ಯೆಹೆಜ್ಕೇಲ 34, 11ರಿಂದ 16ರವರೆಗೆ. ಯೆಹೋವನೇ ಒಳ್ಳೆಯ ಕುರುಬ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರೇ ನಮ್ಮನ್ನು ಸರಿಯಾದ ಮಾರ್ಗಕ್ಕೆ ನಡೆಸಬೇಕು ಹೊರತು ಮನುಷ್ಯರಿಂದ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಈ ಹಿಂದೆ ಬೋಧಕರುಗಳನ್ನ, ಪ್ರವಾದಿಗಳನ್ನ, ಯಾಜಕರುಗಳನ್ನ ಆರಿಸಿದರೂ ಅವರು ಸರಿಯಾಗಿ ನಡೆಸಲಿಲ್ಲ. ಅದು ದೇವರಿಗೆ ಬೇಸರವಾಗಿ ಆಮೇಲೆ ಇವತ್ತು ದೇವರೇ ದೇವರಾದುಕೊಂಡವರನ್ನು ಈ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ ಬಿಡುಗಡೆ ಮಾಡೋರಾಗಿದ್ದಾರೆ. ಈ ಬೆಂಕಿ ಎಂಬ ಸುಳ್ಳು ಬೋಧಕರುಗಳಿಂದ, ಪ್ರವಾದಿಗಳಿಂದಲೂ ಕೂಡ ಬಿಡುಗಡೆ ಮಾಡೋರಾಗಿದ್ದಾರೆ. ಅದಕ್ಕೆ ಯೆಹೋವನೇ ಒಳ್ಳೆಯ ಕುರುಬ. ನಿಜವಾದ ಕುರುಬ ಅಂದರೆ ಜನರ ರಕ್ಷಣೆ ದೇವರಿಂದಲೇ. ದೇವರೇ ಇವತ್ತು ನಮ್ಮನ್ನು ರಕ್ಷಿಸಲ್ಪಡೋರಾಗಿದ್ದಾರೆ. ಆ ವಚನವನ್ನು ತಿಳಿದುಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಅಂದರೆ ದೇವರೇ ಇವತ್ತು ದೇವರು ಆದುಕೊಂಡವರನ್ನು ಹುಡುಕಿಕೊಂಡು ಬಂದವರಾಗಿದ್ದಾರೆ, ರಕ್ಷಿಸುವವರಾಗಿದ್ದಾರೆ. ಈ ಬೆಂಕಿ ಎಂಬ ಸುಳ್ಳು ಬೋಧಕರಿಂದ, ಪ್ರವಾದಿಯಿಂದ ರಕ್ಷಿಸುವವರಾಗಿದ್ದಾರೆ. ಮಂದೆಯ ಕುರುಬನು ಸುತ್ತಮುತ್ತಲು ಚದುರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಕಾರ್ಮುಗಿಲಿನ ದುರ್ದಿನದಲ್ಲಿ ಚಲ್ಲಾಪಿಲ್ಲಿಯಾದ ಎಲ್ಲ ಸ್ಥಳಗಳಿಂದ ಅವುಗಳನ್ನು ಕೂಡಿಸಿ, ಜನಾಂಗಗಳ ವಶದಿಂದ ತಪ್ಪಿಸಿ, ದೇಶ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡಿ, ಇಸ್ರೇಲಿನ ಬೆಟ್ಟಗಳಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಸೀಮೆಯ ಎಲ್ಲ ಹಕ್ಕೆಗಳಲ್ಲಿಯೂ ಮೇಯಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲೆಲ್ಲಿ ಚದರಿ ಹೋಗಿದ್ದಾರೋ ಇಡೀ ಜಗತ್ತಿನಲ್ಲಿ, ಅಲ್ಲಿಂದ ನಾನು ಆದುಕೊಂಡವರನ್ನು, ನನಗೆ ಬೇಕಾದವರನ್ನು, ಅವರನ್ನು ಹುಡುಕಿ ನಾನು ಕರ ತರುವೆನು. ಚಲ್ಲಾಪಿಲ್ಲಿಯಾಗಿ ಚೆಲ್ಲಾಡಿ ಹೋದಂಥವರನ್ನು ಕೂಡ ನಾನು ಹುಡುಕಿಕೊಂಡು ಬರುವನು. ಅವರನ್ನು ಸುಳ್ಳು ಬೋಧಕರ ಬಾಯಿಯಿಂದ, ಬೆಂಕಿಯಿಂದ, ಪ್ರವಾದಿಗಳಿಂದ ಬಿಡಿಸಿ ನಾನು ಒಟ್ಟುಗೂಡಿಸಿ ಇಸ್ರೇಲಿನೆಂಬ ಬೆಟ್ಟಗಳಲ್ಲಿ, ಅಂದರೆ ನ್ಯಾಯ ತೀರ್ಪಿನ ದಿವಸ, ಆ ದಿವಸಕ್ಕಾಗಿ ನಾನು ನನ್ನ ಕುರಿಗಳನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗಲು ಎಲ್ಲರನ್ನು ಇಸ್ರೇಲ್ ದೇಶಕ್ಕೆ ಸೇರಿಸುವೆನು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯದ ಅರ್ಥವಾಗಿದೆ. ನನ್ನ ಸಹೋದರ ಸಹೋದರಿಯರೇ, ಹಾಗೆ ಇವತ್ತು ನಮ್ಮನ್ನು ರಕ್ಷಿಸುವವರು ದೇವರೇ ಆಗಿದ್ದಾರೆ ಹೊರತು ಮನುಷ್ಯರಿಂದ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳಿಂದ, ಪಾಪಗಳಿಂದ ಬಿಡುಗಡೆಯಾಗಿ ದೇವರನ್ನು ಹಿಂಬಾಲಿಸಬೇಕೆಂದಾಗಿದ್ದರೆ ಅದು ದೇವರ ಕಾರ್ಯವೇ ಹೊರತು ಇನ್ಯಾರ ಕಾರ್ಯವೂ ಅಲ್ಲ. ಹಾಗೆ 14ನೇ ವಚನಕ್ಕೆ ಹೋಗೋಣ. ಅವುಗಳಿಗೆ ಒಳ್ಳೆಯ ಮೇವನ್ನು ಮೇಯಿಸುವೆನು. ಅವುಗಳ ಹುಲ್ಗಾವಲು ಇಸ್ರೇಲಿನ ಎತ್ತರವಾದ ಬೆಟ್ಟಗಳಲ್ಲಿ ಇರುವುದು. ಅಲ್ಲಿ ಒಳ್ಳೆಯ ತವರಿನಲ್ಲಿ ಮಲಗುವು. ಇಸ್ರೇಲಿನ ಬೆಟ್ಟಗಳಲ್ಲಿ ಹಸಿ ಹುಲ್ಲನ್ನು ಮೇಯುವು. ಅವರಿಗೆ ಒಳ್ಳೆಯ ಆಹಾರ, ನೀರು, ಬಟ್ಟೆ, ಅವರ ಜೀವನಕ್ಕೆ ಏನೇನು ಬೇಕೋ ಅದು ಎಲ್ಲವನ್ನು ನಾನು ಇಸ್ರೇಲಿಗೆ ಕೊಟ್ಟ ಹಾಗೆ ಅನ್ಯ ಜನಾಂಗಗಳಿಗೂ ಕೂಡ ನಾನು ಕೊಡುವೆನು. ಅವರು ಸರಿಯಾದ ಸ್ಥಳದಲ್ಲಿ ಮಲಗುವರು. ಅವರಿಗೆ ನಾನು ವಿಶ್ರಾಂತಿಯನ್ನು ಕೊಡುವೆನು. ಹಸಿ ಹುಲ್ಲನ್ನು ಅಂದರೆ ಸರಿಯಾದ ಮೇವಂದರೆ ಊಟ, ಉಪಚಾರ, ಅವರಿಗೆ ಏನೇನು ಬೇಕು ಅದನ್ನು ನಾನು ಕೊಡುವೆನು. ಅವರು ಸಂತೋಷವಾಗಿರುವರು ಎಂಬುದಾಗಿ. ಹಾಗೆ ಹಿಂದಿನ ಜೀವಿತ ಕೂಡ ನನ್ನದು ಅದೇ ಆಗಿತ್ತು. ಆದರೆ ಇವತ್ತು ದೇವರು ನನ್ನನ್ನು ನಡೆಸ್ತಾ ಇದ್ದಾರೆ. ಎಂಥ ಕಷ್ಟ, ಸಂಕಟ, ದುಃಖ ಯಾರಿಂದ ಏನೇ ಬಂದರೂ ಕೂಡ ನನಗೆ ಬೇಕಾಗಿದ್ದನ್ನು ಕೊಟ್ಟು ದೇವರು ಸಂತೋಷದಿಂದ ಜೀವಿಸುವ ಹಾಗೆ ಮಾಡಿದ್ದಾರೆ. ಇದು ನಿಮ್ಮ ಜೀವಿತದಲ್ಲಿ ನೆರವೇರಿರಬಹುದು ಅಥವಾ ಇನ್ನು ಮುಂದೆ ನೆರವೇರಲೂಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 15ನೇ ವಚನ. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು.
ಇದು ಕರ್ತನಾದ ಯೆಹೋವನ ನುಡಿ. ಹೌದು, ಇವತ್ತು ನನ್ನನ್ನು ದೇವರೇ ಮೇಯಿಸ್ತಾ ಇದ್ದಾರೆ, ನನಗೆ ಬೇಕಾಗಿದ್ದನ್ನು ದೇವರೇ ಕೊಡ್ತಾ ಇದ್ದಾರೆ. ಹಾಯಾಗಿ ಮಲಗಿ ಏನೂ ತೊಂದರೆ ಇಲ್ಲದ ಒಳ್ಳೆ ನಿದ್ದೆಯನ್ನು ಬರಮಾಡಿ ಬೆಳಿಗ್ಗೆ ಎದ್ದು ದೇವರ ನಾಮ ಸ್ಮರಣೆಯನ್ನು ಮಾಡುವ ಹಾಗೆಯೂ ವಾಕ್ಯಗಳನ್ನು ಓದುವ ಹಾಗೆಯೂ ಇತರರಿಗೆ ಪ್ರಾರ್ಥಿಸುವ ಹಾಗೆಯೂ ಅಂತ ಒಂದು ಸೌಭಾಗ್ಯವನ್ನು ದೇವರು ಇವತ್ತು ನನಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೂ ಕೂಡ ನಿಮ್ಮ ಜೀವಿತದಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. 16ನೇ ವಚನಕ್ಕೆ ಹೋಗೋಣ. ತಪ್ಪಿಸಿಕೊಂಡದ್ದನ್ನು ಹುಡುಕುವೆನು, ಓಡಿಸಿದ್ದನ್ನು ಮಂದೆಗೆ ಸೇರಿಸುವೆನು, ದುರ್ಬಲವಾದದ್ದನ್ನು ಬಲಗೊಳಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು, ಬಳಿತ ಕೊಬ್ಬಿದ ಕುರಿಗಳನ್ನು ಧ್ವಂಸ ಮಾಡುವೆನು, ಅವುಗಳಿಗೆ ನ್ಯಾಯದಂಡನೆಂಬ ಮೇವನ್ನು ತಿನ್ನಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಮಂದೆಯಿಂದ ತಪ್ಪಿಸಿಕೊಂಡಿದ್ದನ್ನು ಅಥವಾ ಯಾರಾದರೂ ನಾನು ಓಡಿಸಿದ್ದನ್ನು ವಾಪಸ್ಸು ನಾನೇ ಕರ್ಕೊಂಡು ಬರ್ತೇನೆ ಎಂಬುದಾಗಿ, ಹಾಗೆ ನಾನು ಕೂಡ ತಪ್ಪಿ ಹೋಗಿದ್ದೆ, ನನ್ನನ್ನು ಕೂಡ ಓಡಿಸಿಬಿಟ್ಟಿದ್ದರು. ಆದರೆ ದೇವರೇ ನನ್ನನ್ನು ಮತ್ತೆ ಕರ್ಕೊಂಡು ಬಂದು ಈಗ ನಡೆಸ್ತಾ ಇದ್ದಾರೆ. ಈ ಸುಳ್ಳು ಬೋಧಕರ ಕೈಯಿಂದ, ಪ್ರವಾದಿಗಳ ಕೈಯಿಂದ, ಯಾಜಕರ ಕೈಯಿಂದ, ಈ ಬೆಂಕಿಯ ಕೈಯಿಂದ. ದುರ್ಬಲವಾದದ್ದನ್ನು ಬಲಗೊಳಿಸುವನು. ನಾನು ಸಮಯದಲ್ಲಿ ನನಗೆ ಕಾಯಿಲೆ, ಕಷ್ಟ, ಸಂಕಟ, ದುಃಖ ಬಂದಾಗ ಹಿಂದೆ ನನ್ನ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ. ಆಗ ದೇವರು ಎಲ್ಲದರಿಂದಲೂ ಬಿಡುಗಡೆ ಮಾಡಿ ನನ್ನನ್ನು ಬಲಗೊಳಿಸಿದರು. ಮುರಿದ ಅಂಗವನ್ನು ಕಟ್ಟುವೆನು. ನಾನಾ ರೀತಿ ಮಾನಸಿಕ ಕಾಯಿಲೆಯಿಂದಲೂ, ನಾನಾ ರೀತಿ ಕಷ್ಟ, ಸಂಕಟ, ದುಃಖದಲ್ಲಿ ಇದ್ದಾಗಲೂ ನನ್ನ ಶರೀರದ ಯಾವುದೇ ಭಾಗಗಳಿಗೆ ಏನಾದರೂ ನೋವುಗಳಾಗಿದ್ದವು ಕೂಡ ದೇವರೇ ಅದನ್ನು ಸರಿಪಡಿಸುವವರಾಗಿದ್ದಾರೆ. ಹಾಗೆ ಬಳಿತ ಕೊಬ್ಬಿದ ಕುರಿಗಳನ್ನು ಧ್ವಂಸ ಮಾಡುವೆನು. ಅಂದರೆ ಹಣಕ್ಕಾಗಿ, ಆಸ್ತಿ ಪಾಸ್ತಿ, ಲೋಕದ ವಿಷಯಗಳಿಗಾಗಿ ಸುಳ್ಳು ಬೋಧನೆ ಮಾಡಿ ಜನಗಳನ್ನ ಹಾಳು ಮಾಡಿ ಅದಕ್ಕಾಗಿ ಇವತ್ತು ಪ್ರಯತ್ನ ಮಾಡುತ್ತಿರುವಂಥ ದೇವರ ಹೆಸರನ್ನು ಹೇಳಿಕೊಂಡು ಪ್ರಯತ್ನ ಮಾಡುತ್ತಿರುವಂಥ ಸುಳ್ಳು ಬೋಧಕರಗಳನ್ನ, ಪ್ರವಾದಿಗಳನ್ನ, ಯಾಜಕರುಗಳನ್ನ ಧ್ವಂಸ ಮಾಡುತ್ತೇನೆ ಎಂಬುದಾಗಿ ಈಗಾಗಲೇ ಕಣ್ಣಲ್ಲಿ ಎಷ್ಟೋ ಕಂಡಿದ್ದೇನೆ. ನನ್ನ ಸಹೋದರ ಸಹೋದರಿಯರೇ, ಈಗಲೂ ಕಾಣುತ್ತಲೇ ಇದ್ದೇನೆ, ಇನ್ನು ಮುಂದೆ ಕೂಡ ಇದೆ. ಇದನ್ನು ನೀವು ಕೂಡ ಅರ್ಥ ಮಾಡಿಕೊಂಡಿರಬಹುದು. ಸುಳ್ಳು ಬೋಧಕರು, ಪ್ರವಾದಿಗಳು, ಅವರಿಗೆ ಬರುವಂಥ ಶಿಕ್ಷೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನು ತಿನ್ನಿಸುವೆನು. ಸರಿಯಾದ ತೀರ್ಪು ಕೊಡುವರಾಗಿದ್ದಾರೆ ಅಂತ ಸುಳ್ಳು ಬೋಧಕರಿಗೆ, ಪ್ರವಾದಿಗಳಿಗೆ ವಾಕ್ಯವನ್ನು ಸುಳ್ಳು ಹೇಳಿ ಜನಗಳನ್ನು ಹಾದಿ ತಪ್ಪಿಸುತ್ತಿರುವಂಥ ಇವತ್ತು ಪಾಸ್ಟರ್ಗಳು, ಫಾದರ್ಗಳು, ಯಾಜಕರು, ಗುರೂಜಿಗಳು, ಸ್ವಾಮೀಜಿಗಳು ಅಥವಾ ಬಿಷಪ್ಗಳು, ರೆವರೆಂಡ್ಗಳು ಅಂತ ಹೇಳಿಕೊಳ್ಳೋರನ್ನ ಸರಿಯಾದ ನ್ಯಾಯ ತೀರ್ಪು ಇದೆ, ಈಗಾಗಲೇ ಇದೆ. ಇದು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಹಾಗೆ ಮುಂದೆ ಅದೇ ಎಜ್ಕೇಲ 34ನೇ ಅಧ್ಯಾಯ 17ರಿಂದ 22ರವರೆಗೆ ಓದಿಕೊಳ್ಳೋಣ. ದುರ್ಬಲರಿಗೆ ಪ್ರಬಲ ಹಿಂಸೆ. ಯಾರ್ಯಾರು ಜನಗಳನ್ನ ಹಾಳು ಮಾಡ್ತಾ ಇದ್ದಾರೋ, ಸುಳ್ಳು ಬೋಧನೆ ಮಾಡಿ ಅವರಿಗೆ ಭಯಂಕರವಾದ ಹಿಂಸೆ ಎಂಬುದಾಗಿ ನಾವೀಗ ಓದುತ್ತೇವೆ. ಕರ್ತನಾದ ಯೆಹೋವನು ನಿಂತೆನ್ನುತ್ತಾನೆ, ನನ್ನ ಹಿಂಡೋ, ಈಗೋ ನಾನು ನಿಮ್ಮಲ್ಲಿ ಕುರಿಮೇಕೆಗಳು, ಟಗರು ಹೋತಗಳಿಗೂ ಮಧ್ಯವರ್ತಿಯಾಗಿ ನ್ಯಾಯ ತೀರಿಸುವೆನು. ಆದರೆ ಕೊಬ್ಬಿದವರೇ, ನೀವು ಹಾಳು ಮಾಡ್ತಾ ಇದ್ದೀರಿ, ನನ್ನ ಜನಗಳನ್ನು ಹಾದಿ ತಪ್ಪಿಸಿದ್ದೀರಿ, ನ್ಯಾಯ ತಪ್ಪಿಸಿದ್ದೀರಿ, ಅವರನ್ನು ಓಡಿಸಿ ಬಿಟ್ಟಿದ್ದೀರಿ. ಆದುದರಿಂದ ನೀವು ಟಗರು ಹೋತಗಳ ಹಾಗೆ ಬಹಳ ಗರ್ವ ಅಹಂಕಾರದಲ್ಲಿ ಇರುವವರಾಗಿದ್ದೀರಿ. ನಿಮಗೆ ಸರಿಯಾದ ನ್ಯಾಯವನ್ನು ತೀರಿಸುತ್ತೇನೆ. ಯಾರಿಗೆ? ಸುಳ್ಳು ಬೋಧಕರಿಗೆ, ಪ್ರವಾದಿಗಳಿಗೆ. ಟಗರು ಹೋತಗಳೇ, ಒಳ್ಳೆಯ ಮೇವನ್ನು ನೀವು ಮೇದು ಬಿಟ್ಟು ಮಿಕ್ಕ ಮೇವನ್ನು ತುಳಿದು ಕಾಲಕಸ ಮಾಡಿ ಅಲ್ಪ ಕಾರ್ಯವೋ, ತಿಳಿ ನೀರನ್ನು ಕುಡಿದುಬಿಟ್ಟು ಮಿಕ್ಕಿದ್ದನ್ನು ಕಾಲಿನಿಂದ ಕೆಳಕಿ ಬದಿ ಮಾಡಿದ್ದು ಸಣ್ಣ ಕೆಲಸವೋ? ನೀವು ಬೇಕಾದಷ್ಟು ತಿಂದು ಮಾಡಿ ಮಜಾ ಮಾಡಿ ನನ್ನ ಕುರಿಗಳಿಗೆ, ಅಂದರೆ ಬಡ ಬಗ್ಗರಿಗೆ ನೀವು ತಿಂದು ಬಿಟ್ಟಿದ್ದನ್ನು ನಿಮ್ಮ ಕೈ ಕೆಳಗೆ ಕೆಲಸವನ್ನು ಮಾಡಿಸಿಕೊಂಡಿದ್ದೀರಿ. ಅವರನ್ನು ಸರಿಯಾಗಿ ನೀವು ಹುಡುಕಲಿಲ್ಲ, ನೋಡಲಿಲ್ಲ, ಗಾಯವನ್ನು ಕಟ್ಟಲಿಲ್ಲ. ಚದರಿ ಹೋದವರನ್ನು ವಾಪಸ್ ಮಂದೆಗೆ ಕೂಡಿಸಲಿಲ್ಲ. ನೀವು ಕುಡಿದು ತಿಂದು ಬಿಟ್ಟಿದ್ದನ್ನು ಅವರಿಗೆ ಕುಡಿಸಿದ್ದೀರಿ, ತಿನ್ನಿಸಿದ್ದೀರಿ. ನಿಮ್ಮನ್ನು ನೀವೇ ಮೇಲೆ ಏರಿಸಿಕೊಂಡಿದ್ದೀರಿ, ಕೊಬ್ಬಿಸಿಕೊಂಡಿದ್ದೀರಿ. ಇದು ಅಲ್ಪ ಕಾರ್ಯವೋ ಸಣ್ಣ ಕಾರ್ಯವೋ ಎಂಬುದಾಗಿ ಈ ಸುಳ್ಳು ಬೋಧಕರು, ಪ್ರವಾದಿಗಳನ್ನು ದೇವರು ಪ್ರಶ್ನೆ ಮಾಡುವವರಾಗಿದ್ದಾರೆ. ನೀವು ತುಳಿದು ಕಾಲಕಸ ಮಾಡಿದ್ದನ್ನು ನನ್ನ ಕುರಿಗಳು ಮೇಯಬೇಕಾಯಿತು. ನೀವು ಕಾಲಿನಿಂದ ಕಳಕಿ ಬದಿ ಮಾಡಿದ್ದನ್ನು ಅವು ಕುಡಿಯಬೇಕಾಯಿತು. ಇವತ್ತು ದೊಡ್ಡ ದೊಡ್ಡ ಸಭೆಗಳಲ್ಲಿ ದೊಡ್ಡ ನಾವು ಸೇವಕರುಗಳು ಅಂಥವರು ಇಂಥವರು ಅಂತ ಹೇಳಿಕೊಂಡು, ಅಯ್ಯೋ ಅವರ ಕೈ ಕೆಳಗೆ ಅವರ ಕೆಲಸವನ್ನು ಮಾಡಿ ಅವರು ತಿಂದು ಬಿಟ್ಟಿದ್ದನ್ನು ಇವರು ತಿನ್ನೋದು, ಅವರ ಕೈಯಲ್ಲಿ ನಾನಾ ಥರದ ಕೆಲಸಗಳನ್ನ ಮಾಡಿಸೋದು. ಆದರೆ ಇವರು ಬೆರಳಿನಿಂದಲೂ ಮುಟ್ಟಲೊಲ್ಲರು.
ಇವರೇ ದೊಡ್ಡವರು, ಕೆಲಸ ಮಾಡಬೇಕು, ನಾವು ಸೇವಕರುಗಳು, ನಾವಂಥವರು, ನೀವಿಂಥವರು ಎಂಬುದಾಗಿ ಬಹಳ ಕೆಲಸವನ್ನು ಮಾಡಿಕೊಂಡು ಇವರು ತಿಂದು, ಇವರ ಗಂಡ ಹೆಂಡತಿ ಮಕ್ಕಳು ತಿಂದು ಬಿಟ್ಟಿದ್ದನ್ನು ಅವರಿಗೆ ತಿನ್ನಿಸವರಾಗಿದ್ದಾರೆ. ಬಹಳ ಹೀನೈಸವರಾಗಿದ್ದಾರೆ. ಸುಳ್ಳು ಬೋಧಕರು, ಪ್ರವಾದಿಗಳು ತಿಂದು ತಿಂದು ಕೊಬ್ಬಿ ಹೋದವರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಲ್ಪಡುತ್ತದೆ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನೇ ಕೊಬ್ಬಿದ ಟಗರು ಹೋತಗಳಿಗೂ ಬಡ ಕುರಿ ಮೇಕೆಗಳಿಗೂ ನ್ಯಾಯ ತೀರಿಸುವೆನು. ದೇವರು ಹೇಳ್ತಾ ಇದ್ದಾರೆ, ಇವರಿಗೆ ನಾನೇ ನ್ಯಾಯ ತೀರಿಸುತ್ತೇನೆ. ಇವರು ಬಹಳ ಕೊಬ್ಬಿ ಹೋಗಿದ್ದಾರೆ, ಪ್ರಬಲರಾಗಿದ್ದಾರೆ, ಬಹಳ ಬಡವರಿಗೆ ಹಿಂಸೆಯನ್ನು ಕೊಡೋರಾಗಿದ್ದಾರೆ. ಇವರು ನನ್ನ ಹೆಸರನ್ನು ಹೇಳಿಕೊಂಡು ಆದ್ದರಿಂದ ಇವರಿಗೆ ಸರಿಯಾದ ನ್ಯಾಯ ತೀರ್ಪು ದಂಡನೆಯನ್ನು ನಾನೇ ಕೊಡುತ್ತೇನೆ ಎಂಬುದಾಗಿ. ಅದಲ್ಲದೆ ಇವತ್ತು ನಾನಾ ರೀತಿಯ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾದಂಥ ಈ ಕುರಿಗಳಿಗೆ ಅಂದರೆ ಬಡವರಿಗೆ ಇವರು ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಅಂಥ ಬಡವರಿಗೆ, ನನ್ನ ಕುರಿಗಳಿಗೆ ನಾನೇ ನ್ಯಾಯ ತೀರಿಸುತ್ತೇನೆ ಎಂಬುದಾಗಿ ಅಂಥವರನ್ನು ಇವತ್ತು ದೇವರೇ ಅಂಥವರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ಇಂಥ ಸುಳ್ಳು ಬೋಧಕರುಗಳನ್ನು ಪ್ರವಾದಿಗಳನ್ನು ಪತ್ತೆ ಹಚ್ಚಿ ಅವರಿಂದ ಬೇರ್ಪಟ್ಟು ಸುಖವಾದ ಜೀವನವನ್ನು ನಡೆಸೆಂಬುದಾಗಿ ಅಂಥವರನ್ನು ದೇವರೇ ಇವತ್ತು ಹುಡುಕಿ ಕರೆತರುತ್ತಿದ್ದಾರೆ. ಇದರಲ್ಲಿ ನಾನೇ ಒಬ್ಬನಾಗಿದ್ದೇನೆ. ಈಗಾಗಲೇ ಈ ಯೂಟ್ಯೂಬು ಇಲ್ಲಿ ದೇವರ ವಾಕ್ಯವನ್ನು ಸಾರಲು ದೇವರ ಆಶೀರ್ವಾದ ಮಾಡಿದ ಮೇಲೆ ಇವತ್ತು ಅನೇಕರು ನನಗೆ ತಿಳಿಸ್ತಾ ಇದ್ದಾರೆ, ಅಂಕಲ್, ಬ್ರದರ್ ಅಥವಾ ಪಾಸ್ಟರ್, ಸತ್ಯ ಸುವಾರ್ತೆಯನ್ನು ವಾಕ್ಯಗಳನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ. ಇವರು ಯಾರೂ ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಎಂಬುದಾಗಿ ಇವತ್ತು ಅನೇಕರು ಹೊರಬರುತ್ತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ನಾನು ಕಾರಣನಲ್ಲ, ನನ್ನ ಮುಖಾಂತರ ದೇವರು ಮಾಡ್ತಾ ಇರುವ ಕಾರ್ಯ, ಅದನ್ನು ಸತ್ಯ ಸುವಾರ್ತೆಯನ್ನು ತಿಳಿಸುವಂಥದ್ದು ನನ್ನ ಕಾರ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ಒಂದು ವೇಳೆ ನಾನು ಕೂಡ ಸರಿಯಾದ ಸುವಾರ್ತೆಯನ್ನು ಸಾರದಿದ್ದರೆ, ಸತ್ಯ ವಾಕ್ಯವನ್ನು ತಿಳಿಸದಿದ್ದರೆ ನನಗೂ ಕೂಡ ದೇವರ ಹಿಂಸೆ ನನ್ನ ಸಹೋದರ ಸಹೋದರಿ. ಆದ್ದರಿಂದ ದೇವರ ವಾಕ್ಯ ಏನು ತಿಳಿಸುತ್ತದೋ ಅದನ್ನೇ ತಿಳಿಸುವನಾಗಿದ್ದೇನೆ. ಎಲ್ಲರೂ ಆಶೀರ್ವಾದ ಹೊಂದಿಕೊಳ್ಳಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 20ನೇ ವಚನ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಗೋ, ನಾನೇ ಕೊಬ್ಬಿದ ಟಗರು ಹೋತಗಳಿಗೂ ಬಡ ಕುರಿ ಮೇಕೆಗಳಿಗೂ ನ್ಯಾಯ ತೀರಿಸುವೆನು. ಹೌದು, ಟಗರು ಹೋತಗಳೇ, ನೀವು ಕುರಿ ಮೇಕೆಗಳನ್ನು ಪಕ್ಯದಿಂದಲೂ ಹೆಗಲಿನಿಂದಲೂ ನೂಕುತ್ತಾ ದುರ್ಬಲವಾದವುಗಳನ್ನು ಕೊಂಬುಗಳಿಂದ ಹಾಯುತ್ತಾ ನನ್ನ ಹಿಂಡನ್ನು ಚದುರಿಸಿಬಿಟ್ಟಿದ್ದೀರಿ. ನೀವು ನಿಮ್ಮ ಹಾಗೆ ಬಲಾಢ್ಯರನ್ನೇ ಬರಮಾಡಿಕೊಳ್ಳುತ್ತಿದ್ದೀರಿ. ಬಡ ಕುರಿಗಳಿಂದ ಬಡ ಜನರು ನಿಮ್ಮ ಕಣ್ಣಿಗೆ ಕಾಣುತ್ತಿಲ್ಲ, ಅವರನ್ನು ಒಂದು ಸೈಡಿಗೆ ತಳ್ಳಿಬಿಟ್ಟಿದ್ದೀರಿ. ನಿಮ್ಮ ಹಾಗೆ ಯಾರು ದಗ, ಮೋಸ, ವಂಚನೆ, ದೊಡ್ಡ ದೊಡ್ಡ ಮನೆಗಳನ್ನು, ದೊಡ್ಡ ದೊಡ್ಡ ವಾಹನಗಳನ್ನು ಕಟ್ಟಿಕೊಂಡು ಇಟ್ಟುಕೊಂಡು ಯಾರು ತಿರುಗಾಡ್ತಾ ಇದ್ದಾರೋ ಅವರ ಕಷ್ಟ ಸಂಕಟಗಳನ್ನು ವಿಚಾರಿಸ್ತಾ ಇದ್ದೀರಿ. ಅವರೊಂದಿಗೆ ಮಾತನಾಡ್ತಾ ಇದ್ದೀರಿ. ಈ ಬಡವರೊಂದಿಗೆ ಮಾತನಾಡುವುದಿಲ್ಲ. ಅವರಿಗೆ ಸಹಾಯ ಮಾಡುವವರು ಬಹಳ ಕಡಿಮೆ. ಅವರಿಗೆ ಸತ್ಯ ಸುವಾರ್ತೆಯನ್ನು ಸಾರುವಂತಿಲ್ಲ, ಅವರನ್ನು ಸಂತೋಷಗೊಳಿಸುವಂತಿಲ್ಲ, ಕಷ್ಟ ಸಂಕಟಗಳನ್ನು ವಿಚಾರಿಸುವುದೇ ಇಲ್ಲ. ಅವರನ್ನು ಚದುರಿಸಿ ನೀವು ಬಿಟ್ಟಿದ್ದೀರಿ. ಹೌದು, ಇವತ್ತು ಅನೇಕರು ಇಂಥವರು ಏನು ಮಾಡಿದ್ದಾರೆ ಅಂದರೆ, ದೊಡ್ಡ ದೇವರ ನಾಮವನ್ನು ಹೇಳಿಕೊಂಡು ಐಶ್ವರ್ಯವಂತರಾದವರು ಬಡವರನ್ನು ತಳ್ಳಿಬಿಟ್ಟಿದ್ದಾರೆ. ನೀವು ವಿಶ್ವಾಸಿಗಳು ಅಲ್ಲೇ ಇರಿ. ಇವರ ಕಣ್ಣಿಗೆ ಕಾಣುವುದು, ಇವರ ಲೆವೆಲ್ ಯಾರಿದ್ದಾರೋ ಅಂಥವರು ಮಾತ್ರ. ಅದು ಇಂಗ್ಲೀಷ್ ಗೊತ್ತಿದ್ದವರಿಗೆ ದೊಡ್ಡ ಒಂದು ಸ್ಥಾನವನ್ನು ಕೊಡ್ತಾ ಇದ್ದಾರೆ, ಉನ್ನತ ಸ್ಥಾನ. ಬರೀ ಇಂಗ್ಲೀಷ್ ಗೊತ್ತಿಲ್ಲದವರಿಗೆ ಅವರನ್ನು ಬಹಳ ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಅವರವರ ಭಾಷೆ ಗೊತ್ತಿರೋರಿಗೆ ಅವರಿಗೆ ಸಾಧಾರಣವಾದ ಒಂದು ಬೆಲೆ ಕೊಡ್ತಾ ಇದ್ದಾರೆ. ಆ ಭಾಷೆ ಗೊತ್ತಿಲ್ಲದವರನ್ನು ಒಂದು ಸೈಡಿಗೆ ತಳ್ಳಿಬಿಟ್ಟಿದ್ದಾರೆ. ಇದು ಬಿಡುತ್ತಲೇ ಇದ್ದಾರೆ. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರುತ್ತಲೇ ಇದೆ. ತಮಿಳವನಿಗೆ ತಮಿಳವನೇ ಬೇಕು, ಕನ್ನಡದವನಿಗೆ ಕನ್ನಡದವನೇ ಬೇಕು, ಮಲಯಾಳಿಗೆ ಮಲಯಾಳಿಯೇ ಬೇಕು, ತೆಲುಗಿನವನಿಗೆ ತೆಲುಗಿನವನೇ ಬೇಕು. ಬಾಕಿದ್ದವರ ಮೇಲೆ ಬೆಲೆ ಇಲ್ಲ. ಅವರೊಂದಿಗೆ ಒಂದು ಶಾಂತಿ, ಸಮಾಧಾನ, ಒಳ್ಳೆ ಮಾತು, ಆಶೀರ್ವಾದ ಮಾತು ಅವರ ಹತ್ರ ಇಲ್ಲ. ಇಂಥದೇ ಆಗಿದೆ ಇವತ್ತು ಕೂಡ ನಡೆಯುವಂಥದ್ದು. ಆದರೆ ಇಂಥ ಬಡವರನ್ನು, ಯಾರಿಗೂ ಬೇಡ ಎಂದು ತಳ್ಳಿ ಬಿಟ್ಟವರನ್ನು ದೇವರೇ ಇವತ್ತು ಹುಡುಕಿಕೊಂಡು ಬರವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ ಕಾರಣ ನನ್ನ ಹಿಂಡು ಇನ್ನೆಂದಿಗೂ ಸೂರೆಯಾಗದಂತೆ ನಾನು ಅದನ್ನು ರಕ್ಷಿಸಿ
ಟಗರು ಹೋತಗಳಿಗೂ ಕುರಿ ಮೇಕೆಗಳಿಗೂ ನ್ಯಾಯ ತೀರಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಅದಕ್ಕಾಗಿ ಇನ್ನು ಮುಂದೆ ನಾನೇ ಇಂಥ ಕುರಿಗಳನ್ನು ಹುಡುಕಿಕೊಂಡು ಹೋಗಿ ಅವರು ಎಂದಿಗೂ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗದಂತೆ ಅವರನ್ನು ನಾನೇ ರಕ್ಷಿಸಿ ಟಗರು ಹೋತಗಳಿಗೂ ಕುರಿ ಮೇಕೆಗಳಿಗೆ ನ್ಯಾಯ ತೀರಿಸುವೆನು. ಈ ಎರಡು ಕಡೆಯವರಿಗೂ ನಾನು ನ್ಯಾಯ ತೀರಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಈ ಒಂದು ನ್ಯಾಯ ತೀರ್ಪು ಇವತ್ತೇ ನಮ್ಮ ಕಣ್ಣೆದುರಿಗೆ ಇದೆ, ನಡೆದಿದೆ, ನಡೆದು ಹೋಗುತ್ತಲೇ ಇದೆ. ಇನ್ನು ಮುಂದೆಗೂ ದುರ್ಬಲವಾದವರಿಗೂ ಈ ಬಡ ಕುರಿ ಮೇಕೆಗಳಿಗೂ ನ್ಯಾಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇಂಥವರನ್ನು ದೇವರೇ ದುರ್ಬಲ ಪ್ರಬಲರು ಯಾರನ್ನು ತಲ್ಲಿ ಬಿಟ್ಟಿದ್ದಾರೋ, ಟಗರು ಹೋತಗಳು ಅಂದರೆ ಬಲಾಢ್ಯರು, ಈಗಾಗಲೇ ಹೇಳಿದ ಐಶ್ವರ್ಯವಂತರು, ಹಣವಂತರು, ಇಂಥವರಿಗೂ ನ್ಯಾಯ ತೀರ್ಪು ದೇವರೇ ತೀರಿಸುವನಾಗಿದ್ದಾನೆ. ಆದರೆ ಒಂದು ಬದಿಗೆ ತಳ್ಳಲ್ಪಟ್ಟಂಥ ಬಡವರಿಗೂ ದೇವರು ನ್ಯಾಯ ತೀರಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದು ನನ್ನ ಜೀವಿತದಲ್ಲಿ ಕೂಡ ಬಹಳ ನಡೆದು ಹೋಯಿತು, ಬಹಳ ಬೇಸರ ಪಟ್ಟಿದ್ದೇನೆ. ಅದಕ್ಕಾಗಿ ದೇವರು ಇವತ್ತು ಇಂಥ ಸುಳ್ಳು ಬೋಧಕರುಗಳಿಂದ ಪ್ರವಾದಿಗಳಿಂದ ನನ್ನನ್ನು ಬೇರ್ಪಡಿಸಿ ಒಬ್ಬಂಟಿಗನಾಗಿ ಇದ್ದು ದೇವರ ಸತ್ಯ ಸುವಾರ್ತೆಯನ್ನು ದೇವರು ಯಾರಿಗೆ ತಿಳಿಯಪಡಿಸಬೇಕೋ ಅವರಿಗೆ ತಿಳಿಪಡಿಸುವ ಹಾಗೆ ದೇವರ ಆಶೀರ್ವಾದ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದನ್ನು ಕೂಡ ನನ್ನ ಸಹೋದರ ಸಹೋದರಿ ನೀವು ಕೂಡ ಅರ್ಥ ಮಾಡಿಕೊಂಡು ಇಂಥ ಒಂದು ಬೋಧಕರುಗಳಿಂದ, ಸುಳ್ಳು ಬೋಧಕರುಗಳಿಂದ, ಪ್ರವಾದಿಗಳಿಂದ, ಇಂಥ ಸೇವಕರುಗಳಿಂದ ಹೊರಬಂದು ಸತ್ಯ ವಾರ್ತೆಯನ್ನು ನೀವೇ ಅರ್ಥ ಮಾಡಿಕೊಂಡು ಇಂಥವರಿಂದ ದೂರ ಇದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ, ಮಗ, ಪರಿಶುದ್ಧನಾದಂಥ ತ್ರಿಯೇಕ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ. ಕೇಳಿದಂಥ ಅವರು ಕೂಡ ಇಲ್ಲಿಯವರೆಗೆ ಏನಾದರೂ ಇಂಥ ಬೆಂಕಿ ಎಂಬ ಸುಳ್ಳು ಬೋಧಕರುಗಳಿಂದ ಪ್ರವಾದಿಗಳು ಅವರಲ್ಲಿ ಇವರು ಸಿಕ್ಕಿರುವುದಾದರೆ ಅವರನ್ನು ಅಲ್ಲಿಂದ ತಪ್ಪಿಸಿ ನಿಮ್ಮ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಸರಿಯಾಗಿ ನಿಮ್ಮನ್ನೇ ಹಿಂಬಾಲಿಸಿ ನಿಮ್ಮಿಂದಲೇ ಆಶೀರ್ವಾದವನ್ನು ಹೊಂದುವ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.